ನವದಂಪತಿ ನಡುವೆ ಸೆಲ್ಫಿ ವಿಚಾರಕ್ಕೆ ಕಿರಿಕ್. ಫೋಟೋ ತೆಗೆಯುವ ನೆಪದಲ್ಲಿ ಪತಿಗೆ ನದಿಗೆ ತಳ್ಳಿದ ಪತ್ನಿ. ರಾಯಚೂರು ತಾಲೂಕು ಗುಜ್ಜಾಪುರ ಸೇತುವೆ ಬಳಿ ಘಟನೆ. ರಾಯಚೂರು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವ ಗುಜ್ಜಾಪುರ ಸೇತುವೆ ಯಾದಗಿರಿ ಜಿಲ್ಲೆಯ ಶಿವಪುರ ಗ್ರಾಮದ ನವ ದಂಪತಿಯ ಹೈದರಾಬಾದ್. ತುಂಬಿ ಹರಿಯುವ ಕೃಷ್ಣಾ ನದಿಗೆ ಬಿದ್ದ ಪತಿ ಕೂಗಾಟ. ನದಿಯ ಕಲ್ಲು ಬಂಡೆಗಳ ಮೇಲೆ ನಿಂತು ಜೀವ ರಕ್ಷಿಸುವಂತೆ ಗೋಳಾಟ. ಸಮಯಕ್ಕೆ ಬಂದ ಮೀನುಗಾರರಿಂದ ಹಗ್ಗ ಹಾಕಿ ನದಿಗೆ ಬಿದ್ದವನ ರಕ್ಷಣೆ. ನದಿಯಿಂದ ಹೊರಗೆ ಬಂದ ಪತಿ. ಪತ್ನಿ ವಿರುದ್ಧ ಗರಂ ಆಗಿ ಫೋನ್ನಲ್ಲಿ ಸಂಬಂಧಿಕರಿಗೆ ಮಾಹಿತಿ. ಕಳೆದ 2 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್. ಗಾರಲದಿನಿ ವೀರನ್ ಕೂಡ ಜಿಕೆ ನ್ಯೂಸ್ ಕನ್ನಡ ರಾಯಚೂರು. ಅಲ್ಲ ನಾನು ಹೇಳ್ತಿಕ್ಕೆ ಈಗ ಅರು ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ ಎಷ್ಟು ಹಲೋ ಅಣ್ಣ ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ ಏನಾಗಿಲ್ಲ ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮ ಇತ್ತು ಉಳಿದ ಎಷ್ಟು ಅಣ್ಣ ಇನ್ನೊಂದು ಅಬ್ಸರ್ವ್ ಮಾಡಿ ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? ಇಲ್ಲ ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ ನಮ್ಮ ಮಮ್ಮಿಗೆ ಹಚ್ಚತ್ತೇನೆ ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನು ಅಲ್ಲಿ ನಿಂತು ಫೋಟೋ ತಗೋತಾನ ತೆಗ್ದಿಗೆ ಕಾಲ್ ಜಾರಿ ಬಿದ್ದಾನ ಅಲ್ಲೋ ಅಣ್ಣ ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ ಅಕಿನೇ ದೂಕಿರೋದು ಅಲ್ಲೇರ ಅಣ್ಣ ಅಣ್ಣ ಒಡೆ ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ ಯಾಕೆ ಫೋನ್ ಹೆಣ್ಮಕ್ಳ ವಿಷಯ ಅಂತಂದ್ಮೇಲೆ ಎಲ್ಲ ಇಲ್ಲ ಇಲ್ಲ ಬ್ರೋ ಇದ್ದಿದ್ದೆ ಏನ್ ತಲೆ ಕೆಡಿಸ್ಬೇಡ. ಏನೇನು ಅಲ್ಲ ಅಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ಹಾ ನಂಬಿಕೆ ಇದ್ರು ಬ್ರೋ ಹೆಂಗ್ ಬಿದ್ದಿ? ಯಾಕೆ ದೂಕಿದ್ರ ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯ ಬ್ರೋ ಫೋಟೋ ಐತಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದು ಫೋಟೋ ತೆಗೆದು ನೋಡಲ್ಲಿ ಅಲ್ಲ ನೀನು ವೈಫ್ ನಾನು ಹೊಸ್ತಾಗಿ ಒಂದು ಸೆಲ್ಫಿ ಇಳಂದ್ರೆ ಒಲ್ಲೆ ಅಂದು ಅಲ್ಲ ನಾನು ಹೇಳ್ತಿ ಕೇಳು ಫೋಟೋ ನನಗೆ ಈಗ ಅರು ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ ಎಷ್ಟು ಹಲೋ ಅಣ್ಣ ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ ಏನಾಗಿಲ್ಲ ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮ ಇತ್ತು ಉಳಿದ ಎಷ್ಟು ಅಣ್ಣ ಇನ್ನೊಂದು ಅಬ್ಸರ್ವ್ ಮಾಡಿ ಏನ್ ಅಬ್ಸರ್ವ್ ಮಾಡಿದ್ರ ಅಣ್ಣ? ಇಲ್ಲ ಜೆಕೆ ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.